ಸ್ಮಿತಾ. ರೈಟ್, ಧನ್ಯವಾದ ಹನುಮಂತು ಮಾಹಿತಿಗಾಗಿ. ಈ ಮುಖ್ಯಮಂತ್ರಿ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ತಾರಕಕ್ಕೇರಲಿ ಕಾರಣವಾಗಿದ್ದೇ ಮಾಜಿ ಸಚಿವರಾದ ಕೆಎನ್ ರಾಜಣ್ಣ ನವೆಂಬರ್ ಕ್ರಾಂತಿ ರೀತಿಯ ಮಾತುಗಳ ಮೂಲಕ. ಇದೀಗ ಮತ್ತೊಮ್ಮೆ ರಾಜಣ್ಣ ಅವರು ಮಾತನಾಡಿದ್ದಾರೆ. ಬಜೆಟ್ ಆಗುವವರೆಗೂ ರಾಜ್ಯದಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಗೋದಿಲ್ಲ ಅಂತ ಹೇಳಿ ಭವಿಷ್ಯ ನುಡಿದಿದ್ದಾರೆ ಕೆಎನ್ ರಾಜಣ್ಣ. ಬಜೆಟ್ ಆದ ಬಳಿಕ ಎರಡು ರೀತಿಯಲ್ಲಿ ಬೆಳವಣಿಗೆ ಆಗಬಹುದು. ಒಂದು, ಸಚಿವ ಸಂಪುಟ ವಿಸ್ತರಣೆಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ನೀಡಬಹುದು. ಒಂದು ವೇಳೆ ಹೀಗೇನಾದರೂ ಸಚಿವ ಸಂಪುಟ ಪುನಾರಚನೆಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ನೀಡಿದ್ದೇ ಆದಲ್ಲಿ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಪೂರ್ಣಾವಧಿ ಇರ್ತಾರೆ ಅಂತ ಹೇಳಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಏನೇ ಬೆಳವಣಿಗೆ ಆಗೋದಿದ್ರೂ ಕೂಡ ಬಜೆಟ್ ನಂತರವಷ್ಟೇ. ಬಜೆಟ್ಗಿಂತ ಪೂರ್ವಭಾವಿಯಾಗಿ ಏನೂ ಆಗೋದಿಲ್ಲ ಅನ್ನೋ ಅರ್ಥದ ಮಾತುಗಳನ್ನ ನನಗನ್ಸೋದು ಬಜೆಟ್ ಮುಗಿಯೋವರೆಗೂ ಕೂಡ ಯಾವುದೇ ರಾಜಕಾರಣದ ಬೆಳವಣಿಗೆಗಳು ಆಗ್ಲಿಕ್ಕೆ ಚಾನ್ಸಸ್ ಕಡಿಮೆ ಅಂತ ಹೇಳಿ ನಾನು ಅನ್ಕೊಂಡಿದ್ದೀನಿ. ಈಗ ನೋಡ್ರಿ, ಎರಡು ತರ ಇರೋದು. ಒಂದು, ಸಿದ್ದರಾಮಯ್ಯನವರಿಗೆ ಕ್ಯಾಬಿನೆಟ್ ಅನ್ನ ಎಕ್ಸ್ಪ್ಯಾನ್ಷನ್ ಮಾಡಲಿಕ್ಕೆ ಅಥವಾ ರೀಶಫಲ್ ಮಾಡಲಿಕ್ಕೆ ಕೇಂದ್ರದ ಸಮ್ಮತಿ ಕೊಡ್ತಾರೆ ಅಂತ ವಿಶ್ವಾಸ ಇದೆ. ಕೊಟ್ರೆ ಅವರೇ ಪೂರ್ಣವಾಗಿ ಇರಬಹುದು. ಒಂದ್ ಪಕ್ಷ ಅವರಿಗೆ ಆ ಒಂದು ಕ್ಯಾಬಿನೆಟ್ ರೀಶಫಲ್ ಎಕ್ಸ್ಪ್ಯಾನ್ಷನ್ ಏನಾರ ಕರ್ಕೊಳ್ಳೋಣ, ಅದು ಮಾಡಲಿಲ್ಲ ಅಂತ ಹೇಳಿದ್ರೆ ನಾಯಕತ್ವದ ಬಗ್ಗೆ ಇನ್ನೂ ಅಂತಿಮವಾದಂತಹ ನಿರ್ಣಯ ಕೇಂದ್ರದ ಹೈಕಮಾಂಡ್ ಮಟ್ಟದಲ್ಲಿ ಆಗಿಲ್ವೇನೋ ಅಂತಕ್ಕಂಥ ಊಹೆ ಮಾಡಬಹುದಷ್ಟೇ. ಅದು ನನ್ನ ಊಹೆ ಅಷ್ಟೇ. ಅದೇನು ನಿರ್ಣಯ ಅಂತ ಆಗ್ಲಿ ಅಥವಾ ನಡೆಯುತ್ತೆ ಅಂತೇಳಿ ಕರಾರುವಕ್ಕಾಗಿ ಹೇಳ್ತಕ್ಕಂಥದ್ದಕ್ಕೆ ಸಾಧ್ಯ ಇಲ್ಲ. ಅಲ್ಲ, ಶಿವರಾತ್ರಿಗೆ ಏನಾದರೂ ಕ್ರಾಂತಿ ಆಗಬಹುದು? ಶಿವರಾತ್ರಿಗೆ ಕ್ರಾಂತಿ, ಮತ್ತೆ ಶಿವರಾತ್ರಿ ಆದ್ಮೇಲೆ ಯುಗಾದಿ ಬರ್ತದೆ. ಶಿವರಾತ್ರಿ ಪ್ರತಿ ವರ್ಷನೂ ಬರ್ತದೆ, ಯುಗಾದಿನೂ ಪ್ರತಿ ವರ್ಷನೂ ಬರ್ತದೆ. ಶಿವರಾತ್ರಿ ಆದ್ಮೇಲೆ ಕ್ರಾಂತಿ ಅಂದ್ರೆ ಯಾವ ಇಸ್ವಿ? 26 ಶಿವರಾತ್ರಿನ, 27 ಶಿವರಾತ್ರಿನ, 28 ಶಿವರಾತ್ರಿನ ಯಾರನ್ನಾರು ಜ್ಯೋತಿಷಿಗಳನ್ನ ಕೇಳಿ ನಂತರ ಹೇಳ್ತೀನಿ. ಅಲ್ಲ, ಕ್ರಾಂತಿ ಯಾಕೆ ಪೋಸ್ಟ್ಪೋನ್ ಆಯ್ತಿದೆ ಅಂತ ಸರ್? ಎಲ್ಲಿದೆ ಕ್ರಾಂತಿ? ಯಾರು ಹೇಳ್ತಾರೆ? ಯಾರು? ಸಿಹಿ ಸುದ್ದಿ ಬರುತ್ತೆ, ಸಿಹಿ ಸುದ್ದಿ ಬರುತ್ತೆ. ಸಿಹಿ ಸುದ್ದಿ ಬರ್ತದೆ ಅಂತ ಅಂದ್ರೆ ಸ್ವೀಟ್ ತಿಂದ್ರೆ ಅದೇ ಸಿಹಿ ಆಗ್ಲಿಲ್ವಾ? ನೋಡಿ, ಸಿಹಿ ಸುದ್ದಿ ನೀವೇ ಕೇಳಿದ್ರೆ ಏನಾದ್ರು ಅದು ಇದು ರಾಜಣ್ಣವ್ರದ್ದು ಅಂತ. ರಾಜಣ್ಣವ್ರದ್ದು ಏನು ಸಿಹಿ ಸುದ್ದಿ ಇದೆಯಾ ಅಂದ್ರೆ ಬರ್ಬೋದು ಸಿಹಿ ಸುದ್ದಿ ಅಂತ ಹೇಳಿದ್ರೆ ಅಷ್ಟೇ. ನನಗನ್ಸೋದು ಬಜೆಟ್ ಮುಗಿಯೋವರೆಗೂ ಕೂಡ ಯಾವುದೇ ರಾಜಕಾರಣದ ಬೆಳವಣಿಗೆಗಳು ಆಗ್ಲಿಕ್ಕೆ ಚಾನ್ಸಸ್ ಕಡಿಮೆ ಅಂತ ಹೇಳಿ ನಾನು ಅನ್ಕೊಂಡಿದ್ದೆ. ಸ್ಮಿತಾ. ರೈಟ್, ಧನ್ಯವಾದ ಹನುಮಂತು ಮಾಹಿತಿಗಾಗಿ. ಈ ಮುಖ್ಯಮಂತ್ರಿ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ತಾರಕಕ್ಕೇರಲಿ ಕಾರಣವಾಗಿದ್ದೇ ಮಾಜಿ ಸಚಿವರಾದ ಕೆಎನ್ ರಾಜಣ್ಣ ನವೆಂಬರ್ ಕ್ರಾಂತಿ ರೀತಿಯ ಮಾತುಗಳ ಮೂಲಕ. ಇದೀಗ ಮತ್ತೊಮ್ಮೆ ರಾಜಣ್ಣ ಅವರು ಮಾತನಾಡಿದ್ದಾರೆ. ಬಜೆಟ್ ಆಗುವವರೆಗೂ ರಾಜ್ಯದಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಗೋದಿಲ್ಲ ಅಂತ ಹೇಳಿ ಭವಿಷ್ಯ ನುಡಿದಿದ್ದಾರೆ ಕೆಎನ್ ರಾಜಣ್ಣ. ಬಜೆಟ್ ಆದ ಬಳಿಕ ಎರಡು ರೀತಿಯಲ್ಲಿ ಬೆಳವಣಿಗೆ ಆಗಬಹುದು. ಒಂದು, ಸಚಿವ ಸಂಪುಟ ವಿಸ್ತರಣೆಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ನೀಡಬಹುದು. ಒಂದು ವೇಳೆ ಹೀಗೇನಾದರೂ ಸಚಿವ ಸಂಪುಟ ಪುನಾರಚನೆಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ನೀಡಿದ್ದೇ ಆದಲ್ಲಿ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಪೂರ್ಣಾವಧಿ ಇರ್ತಾರೆ ಅಂತ ಹೇಳಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಏನೇ ಬೆಳವಣಿಗೆ ಆಗೋದಿದ್ರೂ ಕೂಡ ಬಜೆಟ್ ನಂತರವಷ್ಟೇ. ಬಜೆಟ್ಗಿಂತ ಪೂರ್ವಭಾವಿಯಾಗಿ ಏನೂ ಆಗೋದಿಲ್ಲ ಅನ್ನೋ ಅರ್ಥದ ಮಾತುಗಳನ್ನ ನನಗನ್ಸೋದು ಬಜೆಟ್ ಮುಗಿಯೋವರೆಗೂ ಕೂಡ ಯಾವುದೇ ರಾಜಕಾರಣದ ಬೆಳವಣಿಗೆಗಳು ಆಗ್ಲಿಕ್ಕೆ ಚಾನ್ಸಸ್ ಕಡಿಮೆ ಅಂತ ಹೇಳಿ ನಾನು ಅನ್ಕೊಂಡಿದ್ದೀನಿ. ಈಗ ನೋಡ್ರಿ, ಎರಡು ತರ ಇರೋದು. ಒಂದು, ಸಿದ್ದರಾಮಯ್ಯನವರಿಗೆ ಕ್ಯಾಬಿನೆಟ್ ಅನ್ನ ಎಕ್ಸ್ಪ್ಯಾನ್ಷನ್ ಮಾಡಲಿಕ್ಕೆ ಅಥವಾ ರೀಶಫಲ್ ಮಾಡಲಿಕ್ಕೆ ಕೇಂದ್ರದ ಸಮ್ಮತಿ ಕೊಡ್ತಾರೆ ಅಂತ ವಿಶ್ವಾಸ ಇದೆ. ಕೊಟ್ರೆ ಅವರೇ ಪೂರ್ಣವಾಗಿ ಇರಬಹುದು. ಒಂದ್ ಪಕ್ಷ ಅವರಿಗೆ ಆ ಒಂದು ಕ್ಯಾಬಿನೆಟ್ ರೀಶಫಲ್ ಎಕ್ಸ್ಪ್ಯಾನ್ಷನ್ ಏನಾರ ಕರ್ಕೊಳ್ಳೋಣ, ಅದು ಮಾಡಲಿಲ್ಲ ಅಂತ ಹೇಳಿದ್ರೆ ನಾಯಕತ್ವದ ಬಗ್ಗೆ ಇನ್ನೂ ಅಂತಿಮವಾದಂತಹ ನಿರ್ಣಯ ಕೇಂದ್ರದ ಹೈಕಮಾಂಡ್ ಮಟ್ಟದಲ್ಲಿ ಆಗಿಲ್ವೇನೋ ಅಂತಕ್ಕಂಥ ಊಹೆ ಮಾಡಬಹುದಷ್ಟೇ. ಅದು ನನ್ನ ಊಹೆ ಅಷ್ಟೇ. ಅದೇನು ನಿರ್ಣಯ ಅಂತ ಆಗ್ಲಿ ಅಥವಾ ನಡೆಯುತ್ತೆ ಅಂತೇಳಿ ಕರಾರುವಕ್ಕಾಗಿ ಹೇಳ್ತಕ್ಕಂಥದ್ದಕ್ಕೆ ಸಾಧ್ಯ ಇಲ್ಲ.
ಅಲ್ಲ ಶಿವರಾತ್ರಿಗೆ ಏನಾದ್ರು ಕ್ರಾಂತಿ ಆಗ್ಬೋದು ಅಂತ. ಶಿವರಾತ್ರಿಗೆ ಕ್ರಾಂತಿ ಮತ್ತೆ ಶಿವರಾತ್ರಿ ಆದ್ಮೇಲೆ ಯುಗಾದಿ ಬರ್ತದೆ. ಶಿವರಾತ್ರಿ ಪ್ರತಿ ವರ್ಷನೂ ಬರ್ತದೆ, ಯುಗಾದಿನೂ ಪ್ರತಿ ವರ್ಷನೂ ಬರ್ತದೆ. ಶಿವರಾತ್ರಿ ಆದ್ಮೇಲೆ ಕ್ರಾಂತಿ ಅಂದ್ರೆ ಯಾವ ಇಸ್ವಿ 26 ಶಿವರಾತ್ರಿನ, 27 ಶಿವರಾತ್ರಿನ, 28 ಶಿವರಾತ್ರಿನ ಯಾರನ್ನಾರು ಜ್ಯೋತಿಷಿಗಳನ್ನ ಕೇಳಿ ನಂತರ ಹೇಳ್ತೀನಿ. ಅಲ್ಲ ಕ್ರಾಂತಿ ಯಾಕೆ ಪೋಸ್ಟ್ಪೋನ್ ಆಯ್ತಾ ಇದೆ ಅಂತ ಸರ್. ಎಲ್ಲಿದೆ ಕ್ರಾಂತಿ? ಅವ್ರು ಹೇಳ್ತಾರೆ, ಯಾರು ಹೇಳ್ತಾರೆ? ಯಾರು? ಸಿಹಿ ಸುದ್ದಿ ಬರುತ್ತೆ, ಸಿಹಿ ಸುದ್ದಿ ಬರುತ್ತೆ. ಸಿಹಿ ಸುದ್ದಿ ಬರ್ತದೆ ಅಂತ ಅಂದ್ರೆ ಸ್ವೀಟ್ ತಿಂದ್ರೆ ಅದೇ ಸಿಹಿ ಆಗ್ಲಿಲ್ವಾ? ನೋಡಿ, ಸಿಹಿ ಸುದ್ದಿ ನೀವೇ ಕೇಳಿದ್ರೆ ಏನಾದ್ರು ಅದು ಇದು ರಾಜಣ್ಣ ಅವ್ರದ್ದು ಅಂತ. ರಾಜಣ್ಣ ಅವ್ರದ್ದು ಏನು ಸಿಹಿ ಸುದ್ದಿ ಇದೆಯಾ ಅಂದ್ರೆ ಬರ್ಬೋದು ಸಿಹಿ ಸುದ್ದಿ ಅಂತ ಹೇಳಿದ್ರಷ್ಟೇ. ನನಗನ್ಸೋದು ಬಜೆಟ್ ಮುಗಿಯೋವರೆಗೂ ಕೂಡ ಯಾವುದೇ ರಾಜಕಾರಣದ ಬೆಳವಣಿಗೆಗಳು ಆಗ್ಲಿಕ್ಕೆ ಚಾನ್ಸಸ್ ಕಡಿಮೆ ಅಂತ ಹೇಳಿ ನಾನು ಅನ್ಕೊಂಡೆ. ಧನ್ಯವಾದ ಹನುಮಂತು ಮಾಹಿತಿಗಾಗಿ. ಈ ಮುಖ್ಯಮಂತ್ರಿ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ತಾರಕಕ್ಕೇರಲಿ ಕಾರಣವಾಗಿದ್ದೇ ಮಾಜಿ ಸಚಿವರಾದ ಕೆಎನ್ ರಾಜಣ್ಣ ನವೆಂಬರ್ ಕ್ರಾಂತಿ ರೀತಿಯ ಮಾತುಗಳ ಮೂಲಕ. ಇದೀಗ ಮತ್ತೊಮ್ಮೆ ರಾಜಣ್ಣ ಅವರು ಮಾತನಾಡಿದ್ದಾರೆ. ಬಜೆಟ್ ಆಗುವವರೆಗೂ ರಾಜ್ಯದಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಗೋದಿಲ್ಲ ಅಂತ ಹೇಳಿ ಭವಿಷ್ಯ ನುಡಿದಿದ್ದಾರೆ ಕೆಎನ್ ರಾಜಣ್ಣ. ಬಜೆಟ್ ಆದ ಬಳಿಕ 2 ರೀತಿಯಲ್ಲಿ ಬೆಳವಣಿಗೆ ಆಗಬಹುದು. ಒಂದು, ಸಚಿವ ಸಂಪುಟ ವಿಸ್ತರಣೆಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ನೀಡಬಹುದು. ಒಂದು ವೇಳೆ ಹೀಗೇನಾದರೂ ಸಚಿವ ಸಂಪುಟ ಪುನಾರಚನೆಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ನೀಡಿದ್ದೇ ಆದಲ್ಲಿ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಪೂರ್ಣಾವಧಿ ಇರ್ತಾರೆ ಅಂತ ಹೇಳಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಏನೇ ಬೆಳವಣಿಗೆ ಆಗೋದಿದ್ರೂ ಕೂಡ ಬಜೆಟ್ ನಂತರವಷ್ಟೇ. ಬಜೆಟ್ಗಿಂತ ಪೂರ್ವಭಾವಿಯಾಗಿ ಏನೂ ಆಗೋದಿಲ್ಲ ಅನ್ನೋ ಅರ್ಥದ ಮಾತುಗಳನ್ನ ನನಗನ್ಸೋದು ಬಜೆಟ್ ಮುಗಿಯೋವರೆಗೂ ಕೂಡ ಯಾವುದೇ ರಾಜಕಾರಣದ ಬೆಳವಣಿಗೆಗಳು ಆಗ್ಲಿಕ್ಕೆ ಚಾನ್ಸಸ್ ಕಡಿಮೆ ಅಂತ ಹೇಳಿ ನಾನು ಅನ್ಕೊಂಡಿದ್ದೀನಿ. ಅಲ್ಲ ಏನ್ ಆದ ನಂತರ ಏನಾಗಬಹುದು? ಈಗ ನೋಡ್ರಿ, 2 ತರ ಇರೋದು. ಒಂದು, ಸಿದ್ದರಾಮಯ್ಯನವರಿಗೆ ಕ್ಯಾಬಿನೆಟ್ ಅನ್ನ ಎಕ್ಸ್ಪ್ಯಾನ್ಷನ್ ಮಾಡಲಿಕ್ಕೆ ಅಥವಾ ರೀಶಫಲ್ ಮಾಡಲಿಕ್ಕೆ ಕೇಂದ್ರದ ಸಮ್ಮತಿ ಕೊಡ್ತಾರೆ ಅಂತ ವಿಶ್ವಾಸ ಇದೆ. ಕೊಟ್ರೆ ಅವರೇ ಪೂರ್ಣವಾಗಿ ಇರಬಹುದು. ಒಂದು ಪಕ್ಷ ಅವರಿಗೆ ಆ ಒಂದು ಕ್ಯಾಬಿನೆಟ್ ರೀಶಫಲ್ ಎಕ್ಸ್ಪ್ಯಾನ್ಷನ್ ಏನಾರ ಕರ್ಕೊಳ್ಳೋಣ, ಅದು ಮಾಡಲಿಲ್ಲ ಅಂತ ಹೇಳಿದ್ರೆ ನಾಯಕತ್ವದ ಬಗ್ಗೆ ಇನ್ನೂ ಅಂತಿಮವಾದಂತಹ ನಿರ್ಣಯ ಕೇಂದ್ರದ ಹೈಕಮಾಂಡ್ ಮಟ್ಟದಲ್ಲಿ ಆಗಿಲ್ವೇನೋ ಅಂತಕ್ಕಂಥ ಊಹೆ ಮಾಡಬಹುದಷ್ಟೇ. ಅದು ನನ್ನ ಊಹೆ ಅಷ್ಟೇ. ಅದೇನು ನಿರ್ಣಯ ಅಂತ ಆಗ್ಲಿ ಅಥವಾ ನಡೆಯುತ್ತೆ ಅಂತ ಹೇಳಿ ಕರಾರುವಕ್ಕಾಗಿ ಹೇಳ್ತಕ್ಕಂಥದ್ದಕ್ಕೆ ಸಾಧ್ಯ ಇಲ್ಲ. ಅಲ್ಲ ಶಿವರಾತ್ರಿಗೆ ಏನಾದ್ರು ಕ್ರಾಂತಿ ಆಗ್ಬೋದು ಅಂತ. ಶಿವರಾತ್ರಿಗೆ ಕ್ರಾಂತಿ ಮತ್ತೆ ಶಿವರಾತ್ರಿ ಆದ್ಮೇಲೆ ಯುಗಾದಿ ಬರ್ತದೆ. ಶಿವರಾತ್ರಿ ಪ್ರತಿ ವರ್ಷನೂ ಬರ್ತದೆ, ಯುಗಾದಿನೂ ಪ್ರತಿ ವರ್ಷನೂ ಬರ್ತದೆ. ಶಿವರಾತ್ರಿ ಆದ್ಮೇಲೆ ಕ್ರಾಂತಿ ಅಂದ್ರೆ ಯಾವ ಇಸ್ವಿ 26 ಶಿವರಾತ್ರಿನ, 27 ಶಿವರಾತ್ರಿನ, 28 ಶಿವರಾತ್ರಿನ ಯಾರನ್ನಾರು ಜ್ಯೋತಿಷಿಗಳನ್ನ ಕೇಳಿ ನಂತರ ಹೇಳ್ತೀನಿ. ಅಲ್ಲ ಕ್ರಾಂತಿ ಯಾಕೆ ಪೋಸ್ಟ್ಪೋನ್ ಆಯ್ತಾ ಇದೆ ಅಂತ ಸರ್. ಎಲ್ಲಿದೆ ಕ್ರಾಂತಿ? ಅವ್ರು ಹೇಳ್ತಾರೆ, ಯಾರು ಹೇಳ್ತಾರೆ? ಯಾರು? ಸಿಹಿ ಸುದ್ದಿ ಬರುತ್ತೆ, ಸಿಹಿ ಸುದ್ದಿ ಬರುತ್ತೆ. ಸಿಹಿ ಸುದ್ದಿ ಬರ್ತದೆ ಅಂತ ಅಂದ್ರೆ ಸ್ವೀಟ್ ತಿಂದ್ರೆ ಅದೇ ಸಿಹಿ ಆಗ್ಲಿಲ್ವಾ? ನೋಡಿ, ಸಿಹಿ ಸುದ್ದಿ ನೀವೇ ಕೇಳಿದ್ರೆ ಏನಾದ್ರು ಅದು ಇದು ರಾಜಣ್ಣ ಅವ್ರದ್ದು ಅಂತ. ರಾಜಣ್ಣ ಅವ್ರದ್ದು ಏನು ಸಿಹಿ ಸುದ್ದಿ ಇದೆಯಾ ಅಂದ್ರೆ ಬರ್ಬೋದು ಸಿಹಿ ಸುದ್ದಿ ಅಂತ ಹೇಳಿದ್ರಷ್ಟೇ. ನನಗನ್ಸೋದು ಬಜೆಟ್ ಮುಗಿಯೋವರೆಗೂ ಕೂಡ ಯಾವುದೇ ರಾಜಕಾರಣದ ಬೆಳವಣಿಗೆಗಳು ಆಗ್ಲಿಕ್ಕೆ ಚಾನ್ಸಸ್ ಕಡಿಮೆ ಅಂತ ಹೇಳಿ ನಾನು ಅನ್ಕೊಂಡೆ.